ನನ್ನ ಹೆಸರು ಹೇಳು. ಜಗ್ಗಪ್ಪ. ಅಷ್ಟೇ ಅಲ್ಲ ರೀ, ನಿಮಗ್ ಸುಮಾರು ಹೆಸರಿದೆ. ಜೋಳಿ ಜಗ್ಗ, ಜಿಂಗ್ ಜಗ್ ಜಗ್ಗ, ಸಾಮ್ರಾಣಿ. ನನ್ನ ಮಗನೇ ಅಲ್ಲ ಕಣೋ, ಇವಳಿಗೆ ಹೆಸರು ಕೇಳಿದ್ರೆ ಪಟ 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 ಅಂತ ಹೇಳ್ತಾವಳೆ. ಅವಳಿಗೆ ಹೆಸರು ಕೇಳಿದ್ರೆ ಇಲ್ಲ ಇಲ್ಲ ಆಗೋದಿಲ್ಲ ಅನ್ಕಂಡ್ರಾಗ ಎಳಿತಾವಳ ಕಣ. ಎಲ್ಲ ಗುರು ಬರೀ ಬೇಜಿ ಹೆಸರು ಹೇಳ್ದೆ ಇನ್ನೇನ್ ಮಾಡ್ತಾರಪ್ಪ ಮಗನೇ. ಹೆಣ್ಣು ಮಕ್ಕಳು ಗಂಡನ ಹೆಸರು ಕೇಳಿದ್ರೆ ನಾಚ್ಕೋಬೇಕಪ್ಪ. ಓ ನಾಚ್ಕತೆ ನನ್ನ ಮಗನೇ ಎಲ್ಲಿಂದ ತಂದು ಗಂಟೆ ಹಾಕಿದವ್ ನನಗೆ. ಅಲ್ಲ ಕೊಡ, ಅವನ ಹೆಂಡತಿಗೆ ಅವನೆಲ್ಲ ಮಾಡ್ಕೊಡ್ತಾನೆ, ಆಸೆ ಮಾಡ್ತಾಳೆ. ಇವಳು ಯಾಕೆ ಹಿಂಗ ಆಡ್ತಾಳೆ? ಅದ ನಿನಗ್ ಗೊತ್ತಿರ್ಬೇಕು, ನನಗೆ ಗೊತ್ತು. ನನ್ನ ಮಗನೇ ನಡೆಯವಳಿಕೆ ಅದೆಲ್ಲ ನನಗೆ ಗೊತ್ತಿಲ್ಲ. ಇದೆಲ್ಲ ಈ 2 ಲಕ್ಷ ಕಳ್ಸಿದ್ಯಾ? 2 ಲಕ್ಷ ಅಲ್ಲ, ಬೇಕಾದ್ರೆ ಇನ್ನೂ 50,000 ಕೊಡ್ತೀನಿ. ಅವಳು ಬಂದು ನನ್ನ ಮನೇಲಿ ಅಡಿಗೆ ಮಾಡ್ಬೇಕು. ನನ್ಗೆ ಯಾಕೆ 1 ಲಕ್ಷ ಕಳ್ಸಿದ್ಯಾ? ನೋಡ 1 ಲಕ್ಷ ಕಳ್ಸಿದ್ದೀನ, ಅವಳು ಹೋಗಿ ಅವ್ನ ಮನೇಲಿ ಅಡಿಗೆ ಮಾಡಿ ಊಟ ಮಾಡಿಸ್ಬೇಕು. ಅಯ್ಯೋ ನನ್ನ ತಲೆಗೆಲ್ಲ ಕಟ್ಟಿದ್ದೆ, ನನ್ನ ಯಾಕೆ ಹೋಗ್ಬೇಕಲ್ಗೆ? ಸಾರಿ ಕಣೋ, ಟೆನ್ಷನ್ ಅಲ್ಲಿ ಅಲ್ಲಿಗೆ ಹೇಳಿದೆ, ನಮ್ಮನೆಗೆ ಕಳ್ಸ್ಬಿಡತ್ಲೆಗೆ. ಕಾಮನ್ ಸೆನ್ಸ್ ಇಲ್ಲ ಸರ್ ಜನಕ್ಕೆ. ಏನ್ ತಲೆ ಕೆಟ್ಟವ್ರು ತಂದು ಹಿಂಗ್ ಕಚ್ಚಡ ಕಂತ್ರಿ ಗಜ್ಜಿ ನಾಯಿ ನನ್ ಮಗನ್ ತಂದು ಅಮ್ಮ ಅಮ್ಮ ಸುಸೋ ಏನು ಅಂದ್ರೆ ಅಯ್ಯೋ ಅಯ್ಯೋ, ನಾನು ಅನುಭವಿಸ್ಬೇಕಾಗಿರೋ ರಾಜಯೋಗನೆಲ್ಲ ಇವನು ಅನುಭವಿಸ್ತವನಲ್ಲಪ್ಪ. ಇಲ್ಲ ಇವನ್ ಹೆಂಡ್ತಿನೇ ಇಷ್ಟು ಮಾಡ್ತಾವಳೆ ಅಂತಂದ್ರೆ ನನ್ನ ಹೆಂಡ್ತಿನೂ ಮಾಡೇ ಮಾಡ್ತಾಳೆ. ಗಂಡನ್ಗೆ ಏನಾರು ಆಯ್ತು ಅಂತಂದ್ರೆ ಮಾನಸ ನನ್ನ ಕಾಲ್ ಚಡ್ಕೊಂಡ್ಬಿಡೋಣ ಕಡೆ. ಏನಾಯ್ತು ರೀ? ನನ್ನ ಕಾಲ್ ನೋವು ಕಡೆ. ಅಯ್ಯೋ ನನ್ ಗಂಡನ್ ಕಾಲ್ ನೋವು ಅಂತ. ಈಗ ನಾನು ಏನಪ್ಪ ಮಾಡ್ಲಿ? ಅಯ್ಯೋ ನಂಗೆ ತುಂಬಾ ಟೆನ್ಷನ್ ಆಗ್ತಿದೆಯಲ್ಲ. ನಾ ಹೇಳ್ದೆ ತಾನೆ ಆಗ್ಲೇ, ಹೆಣ್ತಿದಿರೋ ಅಂದ್ರೆ ರಿಯಾಕ್ಟ್ ಮಾಡ್ತಾರೆ. ನಿಂಗೆ ಏನ್ ಅನ್ನಿಸ್ತಾ ಇದೆ ಮನಸ್ಸ? ಏನ್ ಅನ್ಸ್ತಿದೆ ಅಂದ್ರೆ ನಿಮ್ ಕಾಲ್ ನೋವಾಗೋಯ್ತಲ್ಲ, ಈಗ ನಂಗೆ ಊಟ ಯಾರು ತಂದ್ಕೊಡ್ತಾರೆ ಅನ್ಸ್ತಿದೆ. ಅಯ್ಯೋ ನಿನ್ ಊಟಕ್ಕೆ ಮಾದೇಶ್ವರ. ಏನಪ್ಪ ಏನು ಮತ್ತೆ ಕಾಮಿಡಿ ಮಾಡಕ್ ಆಯ್ತಾ ಇಲ್ವಾ? ಅಲ್ಲೋಡು, ನಾನು ಅನುಭವಿಸ್ಬೇಕಾಗಿರೋ ರಾಜಯೋಗನೆಲ್ಲ ಅವನು ಅನುಭವಿಸ್ತಾವ ನೋಡ. ಯಾಕೆ ಹೊಡಿತಾ ಇದ್ಯಾ? ಹೊರಗಡೆ ಬಂದು ಊಟ ಮಾಡ್ಸೋದೇನು, ಹೊರಗಡೆ ಬಂದು ಕಾಲ್ ಮುರ್ಕೊಳ್ಳೋದೇನು, ಹೊರಗಡೆ ಬಂದು ಡ್ಯುಯೇಟ್ ಆಡೋದೇನು? ಇಬ್ರು ಇವತ್ತಿಂದ ಒಂದು ಡ್ಯುಯೇಟ್ ಆಡ್ಬಾರ್ದು, ಏನಿಲ್ಲ. ಏನಿದ್ರು ಒಳಗಡೆ ನನ್ನ ಹೆಂಡತಿ ನನ್ನ ಇಷ್ಟ, ನನ್ ಮೇನ್ ಬೇಕಾದ್ರೆ ಕೈ ಹಾಕಬಾರ್ದು. ಸ್ವಂತ ಹೆಂಡತಿ ಹೆಗಲ ಮೇಲೂ ಕೈ ಹಾಕೊಳಂಗಿಲ್ವಾ ಗುರು? ಹೋಗಲೇ ಆಮೇಲೆ ಹೋಗ್ತೀರಾ? ಮನೆ ಒಳಗೂ ಒಂದೊಂದು ಅಡಿ ಗ್ಯಾಪ್ ಇರ್ಬೇಕು. ಹೆಂಗೆ ಸಮಾಧಾನ ತಾನೆ? ಸಮಾಧಾನ ಅಲ್ವಾ? ಅವನ್ ಹೆಂಡ್ತಿ ನೋಡಿದ್ರೆ ಎಲ್ಲಾ ಸುಖ ಭೋಗಗಳನ್ನೆಲ್ಲ ಕೊಡ್ತಾವಳೆ. ನೀನು ಮದ್ವೆ ಮಾಡಿರೋ ಹುಡುಗಿ ದನ ತಿಂದಂಗ್ ತಿಂದು ಮನೆ ಒಳಗೆ. ಇವತ್ತಿಂದ 2 ದಿನ ಟೈಮ್ ಕೊಡ್ತೀನಿ. ಅಡಿಗೆ ಮಾಡ್ಬೇಕು, ಗಂಡಂಗ್ ತಿನ್ಸ್ಬೇಕು. ಏನ್ ಹೇಳ್ದೆ ಹೇಳು? ಇವತ್ತಿಂದ 2 ದಿನ ಟೈಮ್ ಕೊಡ್ತಾರೆ. ಅಷ್ಟ್ರಲ್ಲಿ ನೀವ್ ನನಗೆ ಅಡಿಗೆ ಮಾಡ್ಬೇಕು, ನನಗೆ ತಿನ್ನಿಸ್ಬೇಕು. ಅಯ್ಯೋ ನಡೆಯವಳಿಕೆ ಎಲ್ಲಿ ಸಿಕ್ಕಿಬಿಟ್ಟೆ ನನಗೆ ನೀನು. ಮಾರನೆಯ ದಿನ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿತಂ. ಅಯ್ಯೋ ಮಳೆ ಬಂದ್ಬಿಡ್ತು. ಈ ರಂಗೋಲಿ ಎಲ್ಲ ಹೊಟ್ಟೋಗುತ್ತಲ್ಲ. ಒಂದ್ ನಿಮಿಷ ನಿಲ್ಸು ಅಪ್ಪಿ.
ದಡ ಬಡ ಅಂತ ಹಿಡ್ಕೊಂತ ಗ್ರಾಚಾರ್ ಹಿಡ್ಕೊಂತ ಹೇಳ್ದೆ ತಾನೆ ಒಳಗಡೆ ಮಾಡ್ಬೇಕೆಲ್ಲ ಅಂತ ಮತ್ತೇನೆ ನಿಂದು ನನ್ನ ಹೆಂಡತಿ ನನ್ನ ಇಷ್ಟ ನೀನ್ ಅವ ನೋಡ್ಯಕ್ಕೆ ನನಗಿದ್ದನ್ನೆಲ್ಲ ನೋಡಕ್ಕಾಗಲ್ಲ ಕಣ 2 ಲಕ್ಷ ಅಲ್ಲ 2 ಕೋಟಿ ಬೇಕಾದ್ರೂ ಕೊಡ್ತೀನಿ ಈ ಹೆಂಡತಿ ನನಗೆ ಬೇಕು ಕಣ ಸಾಂಬ್ರಾಣಿ ಅವನಿಗೆ ಮದ್ವೆ ಆಗಿದೆ ಕಣ ಇವತ್ತಾದ್ರೂ ಬಿಟ್ಬಿಡು ಸಾಯಿಲೆತ್ತು ಹೋಗ್ಲಿ ಲೇ ನಿನ್ನ ಫಿಲಾಸಫಿಗೆ ನನ್ ಬೂಟ್ ತುರ್ಕುದ್ರು ಇದನ್ನ ಮೊದ್ಲೇ ನೀ ಯೋಚನೆ ಮಾಡಬೇಕಾಗಿತ್ತು ನನಗದು ಬೇಡ ನನಗಿದು ಬೇಕು ನನ್ನ ಹೆಂಡತಿ ನನ್ನ ಹೆಂಡತಿ ನನ್ನ ಹೆಂಡತಿ ನನ್ನ ಹೆಂಡತಿ ನನ್ನ ಹೆಂಡತಿ ಏನ್ರಿ ನಿಮ್ಮನ್ನ ನೀವ್ ಏನ್ರಿ ಅನ್ಕೊಂಡಿದೀರಾ ಒಂದ್ ಹೆಣ್ಣು ಅಂದ್ರೆ ಏನ್ರಿ ಅನ್ಕೊಂಡಿದೀರಾ ಕಾರ್ಯೇಶು ಮಂತ್ರೇಶು ಮಾಂಗಲ್ಯಂ ತಂತು ನಾನೇನೋ ಒಂದ್ ಮಾತು ಹೇಳ್ತೀನಿ ಕೇಳ ಹುಡುಗಿರು ದಡ್ರಿದಾರೆ ಅಂತ ಅವ್ರ ಗಂಡನ ಮೇಲೆ ಪೊಸೆಸಿವ್ನೆಸ್ ಇರಲ್ಲ ಅಂತಲ್ಲ ಅವ್ರಿಗೂ ಪೊಸೆಸಿವ್ನೆಸ್ ಇರುತ್ತೆ ಅದನ್ನ ತೋರ್ಸ್ಕೊಳಕ್ ಬರಲ್ಲ ಅಷ್ಟೇ ಅವ್ನ ಹೆಂಡತಿ ಚೆನ್ನಾಗಿದ್ದಾನೆ ಅವ್ನ ಹೆಂಡತಿ ಚೆನ್ನಾಗಿದ್ದಾನೆ ಇವ್ನ ಹೆಂಡತಿ ಚೆನ್ನಾಗಿದ್ದಾನೆ ಅಂತ ನೋಡ್ತಾ ಇದ್ರೆ ಚೆನ್ನಾಗಿರೋ ನಿನ್ನ ಹೆಂಡತಿ ನಿಂಗೆ ಯಾವತ್ತೂ ಚೆನ್ನಾಗಿ ಕಾಣಿಸಲ್ಲ ಕಣ ನಿಮ್ಮನ್ನೇ ನಂಬ್ಕೊಂಡು ನಮ್ಮ ಅಪ್ಪ ಅಮ್ಮನ ಎಲ್ರನ್ನ ಬಿಟ್ಟು ಬಂದ್ರೆ ನೀವ್ ಹೀಗೆ ನನ್ನ ನೋಡ್ಕೊಳ್ಳೋದು ಬೇಜಾರಾಯ್ತಾ ಆಗದೆ ಇರುತ್ತಾ 8 ಗಂಟೆ ಆಯ್ತು ನನಗಿನ್ನೂ ಏನು ತಿನ್ನಕ್ಕೆ ಕೊಟ್ಟಿಲ್ಲ ಪಾಪ ಏನ್ ಮಾಡ್ತಾ ಇದೀಯ ಪಾಪ ನೀನು ಕಾಮಿಡಿ ಮತ್ತೆ ಕಾಮಿಡಿ ಮಾಡಿಬಿಟ್ಟೆ ನಾನು ನೋಡ್ರಿ ನನ್ನ ಮಗಳ ತುಂಬಾ ಮುದ್ದಾಗಿ ಸಾಕಿದ್ದೀನಿ ಅವಳಿಗೆ ಒಂದ್ ಚೂರು ನೋವಾಗ್ದಂಗೆ ನೋಡ್ಕೋಬೇಕು ಯು ಡೋಂಟ್ ವರಿ ಅಂಕಲ್ ನಾನು ಇದೀನಲ್ಲ ಓಕೆ ಯವಿ 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 ನಾವು ಬ್ಯಾರೆ ಜಾತಿ ನೀವು ಬ್ಯಾರೆ ಜಾತಿ ಅವನು ನಮ್ಮ ಕುಮಾರನಂತಿಲ್ಲವೇ ಅವರಿಬ್ಬರನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಕುಮಾರವರ್ಮ ನಮ್ಮನ್ನ ಈ ಜನ್ಮದಲ್ಲಿ ಸೇರೋಕೆ ಬಿಟ್ಟಿಲ್ಲ ನಾನು ಎಷ್ಟೇ ಜನ್ಮ ಹುಟ್ಟಿ ಬಂದ್ರು ನಿನ್ನ ಸೇರ್ತೀನಿ ಬಿಡಲ್ಲ 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 ಕುಮಾರವರ್ಮ ಬಾ ಅಂದುಕೊಂಡ ಆಸೆ ಈಡೇರಿತು ಬಾ ನನಗೆ ಜೇನು ತಿನಿಸು ಬಾ ಅಯ್ಯೋ ನಾನು ಅಂತವನೆಲ್ಲ ಮವನನ್ನು ಬಿಟ್ಬಿಡಿ ಕುಮಾರವರ್ಮ ಬಿಟ್ಬಿಡಿ ಕುಮಾರವರ್ಮ ಬಾ ಬಾ ಇಬ್ರು ಮದ್ವೆ ಆಗೋಣ ಬಾ ನಾನೇನ್ ಮಾಡ್ದೆ ಏನು ಮಾಡಿಲ್ಲ ಏನು ಮಾಡಿಲ್ಲ ಏನೇನು ಮಾಡಿಲ್ಲ ಅಂಕಲ್ ಆಂಟಿ ನಿಮ್ಮ ಮಗಳ ಹತ್ರ ಸ್ವಲ್ಪ ಮಾತಾಡ್ಬೇಕು ನಾನು ಸರಿ ಇಬ್ರು ಮಾತಾಡ್ಕೊಳ್ಳಿ ಮಮ್ಮಿ ಪಪ್ಪ ಯಾಕೆ ಹಿಂಗ ಆಡ್ತಾ ಇದಾರೆ ಅಯ್ಯೋ ನನ್ಗೂ ಗೊತ್ತಿಲ್ಲಮ್ಮ ಒಂದ್ ನಿಮಿಷ ಇರು ಹೇಯ್ ನೀನ್ ಹೇಳಿದ್ ಸರಿಯಾಗೇ ಇದೆ ನಾನು ಹೇಳಲಿಲ್ವಾ ಯಪ್ಪ ಇವನೊಬ್ಬ ನೀನ್ ಹೋಗಿ ನಮ್ಮ ವಂಶದ ಗುರುಜಿ ಇದಾರಲ್ಲ ಅವ್ರನ್ನ ಬೇಗ ಕರ್ಕೊಂಬಾ ಸರಿ ಅಮ್ಮವ್ರೆ ನೀನ್ ಮಾತಾಡೋಗು ಏ ಚಾರು ಬೈಲಿ ಏನೋ ನಿನ್ಗೆ ಒಬ್ರೇ ಅಮ್ಮ ಒಬ್ರೇ ಅಪ್ಪ ತಾನೆ ಹೌದು ಕಣೋ ಮತ್ ಇಲ್ಲೇನೋ ಇಬ್ರು ಅಮ್ಮಂದಿರಿದ್ದಾರೆ ನನ್ಗಿರೋದು ಒಂದೇ ಅಪ್ಪ ಕಣೋ ಅಯ್ಯಪ್ಪ ಯಾಕೆ ಹಿಂಗ ಆಡ್ತಿದಾರೆ ಅಂತಾನೆ ಗೊತ್ತಾಗ್ತಿಲ್ಲ ಕಣೋ ನೋಡಕ್ಕೆ ಸಯ್ಯ ಕಳೆದು ಬುದ್ಧಿ ಹೇಳು ಇರು ಮಮ್ಮಿ ಏನಮ್ಮ ಯಾಕೆ ಹಿಂಗ ಆಡ್ತಿದಾರೆ ಮಮ್ಮಿ ನನಗೂ ಗೊತ್ತಾಗ್ತಾ ಇಲ್ಲ ನೀರು ಒಂದ್ ನಿಮಿಷ ಅಮ್ಮವ್ರೆ ಗುರುಜಿಗೆ ಹೇಳ್ ಬಂದಿದ್ದೀನಿ ಇನ್ನೇನ್ ಬಂದ್ಬಿಡ್ತಾರೆ ಅಮ್ಮವ್ರೆ ನಾನು ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ತೀನಿ ಎಲ್ಲಿಗೆ ಹೋಗ್ತಿದ್ದೀರಾ ಕಲ್ಯಾಣಿಗೆ ಅದನ್ನ ಮುಚ್ಚಿ 300 ವರ್ಷ ಆಯ್ತು ಯಾರು ಮುಚ್ಚಿದ್ದು? ನಾನೇ ಕುಮಾರವರ್ಮ ಬಾ ಮದ್ವೆ ಆಗೋಣ ಬಾ ಬಂಧನದಲ್ಲಿದ್ದ ಆತ್ಮ ಈಗ ಈಚೆ ಬಂದಿದೆ. ಇದಕ್ಕೆ ಮುಕ್ತಿ ಸಿಗಬೇಕು ಅಂದ್ರೆ 300 ವರ್ಷದ ಹಿಂದೆ ದೇವಯಾನಿನ ಸಾಯಿಸಿದ್ದು ನಾನೇ ಅಂತ ಹೇಳೋದಕ್ಕೆ ಒಬ್ಬ ಬೇಕು. ಇವನೊಪ್ಕೊಳ್ತಾನೆ. ನೋಡು ದೇವಯಾನಿ,
ನಿನ್ನ ಸಾಯಿಸಿದ್ದು ಇವನು ಇವನು ಇವನು. ಬಾ ದೇವಯಾನಿ ಬಾ ಬಾ ಬಸನ್ನಿ ಬಾ ಬಸನ್ನಿ ಬಾ ಬಸನ್ನಿ ಬಾ 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 ಬಸನ್ನಿ ಬಾ. ದೇವಯಾನಿ ಆತ್ಮನ ನಾನು ಲ್ಯಾಪ್ಟಾಪ್ ಅಲ್ಲಿ ಬಂಧನ ಮಾಡಿದ್ದೀನಿ. ಇದನ್ನ ಕಲ್ಯಾಣಿಗಾಗಿ ಪಾಪ. ಏನಪ್ಪ ಮಾಡ್ದೆ? ಕಲ್ಯಾಣಿಗೆ ಹಾಕು ಅಂದ್ರಲ್ಲ, ಅದಕ್ಕೆ ಕಲ್ಯಾಣ ಮುಂದ್ಮೇಲೆ ಹಾಕ್ಬಿಟ್ಟೆ. ನೀನು ತುಂಬಾ ಬುದ್ಧಿವಂತ. ಚುಮ್ಗಿರಾಮ, ನಂದೊಂದು ಡೈಲಾಗ್ ಐತೆ. ಬಂಧನದಲ್ಲಿದ್ದ ಆತ್ಮ ಈಗ ಈಚೆ ಬಂದಿದೆ. ಕುಮಾರ ವರ್ಮ ಬಾ, ಜೇನು ಕುಡಿಸು ಬಾ. ನಿಜವಾಗ್ಲು ಒನ್ಸ್ ಅಗೇನ್ ನಮ್ಮ ಸೆಟ್ ವರ್ಕ್ ಆರ್ಟ್ ವರ್ಕ್ ಅವ್ರಿಗೆ ಬರ್ಲೇ. ಗುರು ಸರ್, ಏನಂತೀರಿ ನಿಮ್ಮ ದೇವಯಾನಿ ಬಗ್ಗೆ? ಫಸ್ಟ್ ಕಂಗ್ರ್ಯಾಚುಲೇಷನ್, ಆರ್ಟ್ ಡೈರೆಕ್ಷನ್ ಆ್ಯಂಡ್ ಟೋಟಲಿ ಬ್ಯಾಕ್ ಸ್ಟೇಜ್ ವರ್ಕ್ ಮಾಡಿದವರು. ಐ ಥಿಂಕ್ ದೇ ಹ್ಯಾವ್ ಟು ಕಮ್ ಟು ದ ಸ್ಟೇಜ್ ಡೆಫಿನೆಟ್ಲಿ. ರಿಯಲಿ ನಿಮಗೆ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್.